ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ತುಂಬ ಬಟ್ಟೆಗಳಿತ್ತು, ಅದೆಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ ಅಂತ ಎತ್ಕೊತಾ ಇದ್ದೆ. ಹಾಗೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಕೂಡ ಮಾಡಿದ್ದೆ, ಅದನ್ನು ಕೂಡ ಕಟಿಂಗ್ ಮುಗಿಸಿ ಸ್ಟಿಚ್ ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೆ. ಇವತ್ತಿನ ವಿಷಯ ಏನಂದರೆ ಫ್ರೆಂಡ್ಸ್, ಅಂದರೆ ಟೈಲರ್ಸ್ಗಳಿಗೆ ನಿಮಗೂ ಇದೇ ಥರ ಪ್ರಾಬ್ಲಮ್ಗಳಾಗಿದೆಯಾ? ಇವಾಗ ಯಾರು ಹೊಸ ಕಸ್ಟಮರ್ಸ್ ಅಂತ ಬರ್ತಾರೆ, ಓಕೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿಕೊಡಿ. ನಾವು ಬೇರೆ ಕಡೆ ಎಲ್ಲ ಕಡೆ ತುಂಬ ಸ್ಟಿಚ್ ಮಾಡಿಸಿದ್ದೀವಿ, ಆದರೂ ಕೂಡ ನಮ್ಗೆ ಅದು ಅಡ್ಜಸ್ಟ್ ಆಗಿಲ್ಲ. ಅಂದರೆ ಇವಾಗ ನೀವು ಚೆನ್ನಾಗಿ ಹೊಲಿತಾ ಇದ್ದೀರಾ ಅಂತ ಅಂದರೆ, ಇವಾಗ ನಾವು ಬೇರೆಯವ್ರಿಗೆಲ್ಲ ಸ್ಟಿಚ್ ಮಾಡಿರೋದು ಅವ್ರಿಗೆ ಗೊತ್ತಿರುತ್ತಲ್ವಾ, ಅವ್ರು ಯಾರೋ ಸಜೆಸ್ಟ್ ಮಾಡಿ ಕಳಿಸಿರ್ತಾರೆ. ಆ ಥರ ಹೊಸ ಕಸ್ಟಮರ್ಸ್ನ ಬಂದಾಗ ಒಂದು ಹೇಳಲ್ಲ ಫ್ರೆಂಡ್ಸ್, ಓಕೆ ನೀವು ಬಾಡಿ ಮೆಷರ್ಮೆಂಟು ಏನೋ ತಗೊಂಡು ಹೊಲ್ಕೊಡಿ, ಬಟ್ ಹೊಸ ಕಸ್ಟಮರ್ಗಳಿಗೆ ನಾವು ಮೊದಲನೇ ಬ್ಲೌಸ್ ಹೊಲಿಯುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ, ಅಂದರೆ ಏನು ಗೊತ್ತಾ, ಅವರು ಇವಾಗ ಹೊಲಿಸ್ಕೊಂಡು ಹೋದ್ರು ಕೂಡ ಮತ್ತೆ ಮತ್ತೆ ಬರಬೇಕು ಕಸ್ಟಮರು. ಆ ಥರ ಇರಬೇಕೇ ಹೊರತು ನಾವು ಅವರು ಒಂದು ಬ್ಲೌಸ್ ಹೊಲ್ಕೊಟ್ಟ ತಕ್ಷಣ ಏನಾದ್ರು ಪ್ರಾಬ್ಲಮ್ ಆದರೆ ಅವ್ರು ಮತ್ತೆ ಬರೋದೇ ಇಲ್ಲ. ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಬರಲ್ಲ. ಅದಕ್ಕೋಸ್ಕರ ಹೊಸ ಕಸ್ಟಮರ್ ಯಾರೇ ಬರಲಿ, ಅವ್ರ ಬ್ಲೌಸ್ನ ನಾವು, ಅಂದರೆ ನಮಗೆ ಕಾನ್ಫಿಡೆಂಟ್ ಇರುತ್ತೆ, ಇವಾಗ ನಾವು ಸಾವಿರಾರು ಬ್ಲೌಸ್ಗಳು ಹೊಲಿತೀವಿ, ಬಟ್ ಈಗ ಬರೋ ಅಂಥ ಕಸ್ಟಮರ್ಗೆ ಆ ಥರ ಕಾನ್ಫಿಡೆಂಟ್ ಬರೋ ಥರ ನಾವು ಮೊದಲನೇ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ. ಆವಾಗ ನಾವು ಆ ಥರ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಾಗ ಅವ್ರಿಗೆ ಆ ಬ್ಲೌಸ್ ಇಷ್ಟ ಆದರೆ ಮತ್ತೆ ಮತ್ತೆ ಅವರು ಹುಡ್ಕೊಂಡು ಬರ್ತಾರೆ ನಮಗೆ. ಅವ್ರು ಎಷ್ಟೇ ದೂರ ಇರಲಿ, ನಮ್ಮೂರಲ್ಲ ಬೇರೆ ಊರಲ್ಲೇ ಕೂಡ ಇರಲಿ, ನಾವು ಹೊಲ್ಕೊಡೋ ಬ್ಲೌಸ್ ಇಷ್ಟ ಆಯಿತು ಅಂದರೆ ಕಸ್ಟಮರ್ ರೆಗ್ಯುಲರ್ ಆಗಿ ಕಚ್ಕೋತಾರೆ ಫ್ರೆಂಡ್ಸ್. ಅದನ್ನು ಬಿಟ್ಟು ನಾವು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಮತ್ತೆ ಬರಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಾವು ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಇದ್ದೀವಿ. ಮನೆ ಹತ್ರನೇ ಒಂದು ಅಂದರೆ ಮುಂದೆ ಒಂದು ಎಕ್ಸ್ಟ್ರಾ ರೂಮ್ ಇತ್ತು, ಅಲ್ಲೇ ಟೈಲರಿಂಗ್ ಶಾಪ್ ಮಾಡ್ಕೊಂಡಿದ್ದೀವಿ. ಅಥವಾ ಎಕ್ಸ್ಟ್ರಾ ರೂಮ್ ಇಲ್ಲ, ಓಕೆ ನಾವು ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ನಂಬಬೇಕು ಅಂದರೆ ಜನಗಳಿಗೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅವ್ರುಗಳಿಗೆಲ್ಲ ಅಂದರೆ ಯಾರೇ ಆಗಲಿ ಫ್ರೆಂಡ್ಸ್, ಅವ್ರುಗಳಿಗೆಲ್ಲ ಏನಂದರೆ ಒಂದು ಒಳ್ಳೆ ಶಾಪ್ ಮಾಡಿಬಿಡ್ಬೇಕು, ಅದೆಲ್ಲ ಜಿಗಮಗ ಅಂತ ಮಿಂಚಿಸ್ಬಿಡ್ಬೇಕು, ಸ್ವಲ್ಪ ಡೆಕೋರೇಷನ್ ಮಾಡಿಬಿಟ್ಟು ಒಂದು ಒಳ್ಳೆ ಏರಿಯಾದಲ್ಲಿ ಮೇನ್ ರೋಡಲ್ಲಿ ಒಂದು ಬುಟಿಕ್ ಅಂತನೋ ಒಂದು ಟೈಲರಿಂಗ್ ಶಾಪ್ ಅಂತನೋ ಇಟ್ಬಿಟ್ರೆ ಅವರು ನಿಜ ಹೇಳಲ್ಲ ಫ್ರೆಂಡ್ಸ್, ಅವು ಫಿನಿಶಿಂಗು ನೀಟಾಗಿರಲ್ಲ, ನೀಟಾಗಿ ಕೂರೋದು ಇಲ್ಲ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಹೊಲಿಸ್ಕೊಂಡು ಹೋಗ್ತಾರೆ. ಒಂದು ಆಲ್ಟ್ರೇಷನ್ ಮಾಡ್ಕೊಡೋದಕ್ಕೂ ಕೂಡ ಅವ್ರು ಮತ್ತೆ ಹೋದ್ರೆ ಅವರು ಆಲ್ಟ್ರೇಷನ್ ಕೂಡ ತುಂಬ ನಿಧಾನಕ್ಕೆ ಕೊಡ್ತಾರೆ, ಅಥವಾ ಒಂದು ಎಕ್ಸ್ಟ್ರಾ ಸ್ಟಿಚ್ ಕೂಡ ಹಾಕೊಡಲ್ಲ. ಅದೇ ನಾವು ಮನೆಯಲ್ಲಿ ಸ್ಟಿಚ್ ಮಾಡೋರ್ಗೆ ಹತ್ರ ಯಾವುದೇ ಕಸ್ಟಮರ್ ಬರಲಿ, ಎಕ್ಸ್ಟ್ರಾ ಕೇರ್ ತಗೊಂಡು ನಾವು ಅಷ್ಟೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಕೂಡ ಕೆಲವೊಂದ್ಸಲ ಕೆಲವೊಬ್ರು ತುಂಬಾನೇ ಕಿರಿಕ್ ಮಾಡ್ತಾರೆ. ಒಂದು ಸಣ್ಣ ಮಿಸ್ಟೇಕು ಕೂಡ ತುಂಬಾ ಅಂದರೆ ತುಂಬಾನೇ ಕಿರಿಕ್ ಮಾಡ್ತಾರೆ. ಆಲ್ಮೋಸ್ಟ್ ಇವಾಗ ಮನೆಯಲ್ಲಿ ಸ್ಟಿಚ್ ಮಾಡೋದು ಅಂದರೆ ನಾವು ಕೂಡ ಏನು ಕಡಿಮೆ ಅಲ್ಲ, ನಾವು ಕೂಡ ಕಲಿತು ಪ್ರೊಫೆಷನಲ್ ಟೈಲರ್ಗಳಾಗಿಯೇ ನಾವು ಇನ್ನೊಬ್ರಿಗೆ ಬ್ಲೌಸ್ನ ಕರೆಕ್ಟ್ ಫಿಟ್ಟಿಂಗ್ ಮಾಡಿಕೊಡ್ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ನಾವು ಕೂಡ ಕಲಿತು ಪ್ರೊಫೆಷನಲ್ ಟೈಲರ್ಗಳಾಗಿ ಕಲಿತು ಮಾಡಿಕೊಡ್ತಾ ಇರ್ತೀವಿ, ಆದರೂ ಕೂಡ ಕೆಲವೊಬ್ಬರಿಗೆ ನಂಬಿಕೆ ಬರಲ್ಲ. ಅದಕ್ಕೋಸ್ಕರನೇ ನಾನು ಹೇಳೋದು, ಹೊಸ ಕಸ್ಟಮರ್ ಯಾರೇ ಬರಲಿ ನಿಮಗೆ ದಯವಿಟ್ಟು ಮೊದಲನೇ ಬ್ಲೌಸ್ನ ಒಂದು ಸ್ವಲ್ಪ ಕೇರ್ ತಗೊಂಡು ನೀಟಾಗಿ ಕಟಿಂಗ್ ಮಾಡಿ ಫಿಟ್ಟಿಂಗ್ ಮಾಡಿಕೊಡಿ. ಈಗ ಹಾಗೇನೆ ಒಬ್ರದ್ದು ಏನಾಯಿತು ಅಂದರೆ ಮನೆಯಲ್ಲಿ ಮಾಡೋರ್ದು ಏನಂದರೆ ಓವರ್ಲಾಕ್ ಇರಲ್ಲ, ಓವರ್ಲಾಕ್ ಮಿಷಿನ್ಗಳು ಇಟ್ಕೊಂಡಿರಲ್ಲ ಮನೆಯಲ್ಲಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬೇರೆ ಶಾಪ್ ಅವರು ಹೊಲಿದು ಅವ್ರದ್ದು ಫಿಟ್ಟಿಂಗ್ ಹೇಗಾದ್ರೂ ಇರಲಿ, ಒಂದು ಓವರ್ಲಾಕ್ ಅನ್ನೋದು ಒಂದು ಮಾಡಿಬಿಟ್ಟು ಅಷ್ಟೇ, ಅದನ್ನೇ ಒಂಥರ ಮಿಂಚಿಸೋ ಥರ ಹೇಳ್ಬಿಡ್ತಾರೆ. ಇವಾಗ ನನಗೂ ಕೂಡ ಅಷ್ಟೇ, ಒಬ್ಬರು ಕಸ್ಟಮರು ಹೊಸದಾಗಿ ಬಂದಿದ್ರು, ಅಷ್ಟು ಚೆನ್ನಾಗಿದೆ, ಬಾಡಿ ಮೆಷರ್ಮೆಂಟ್ ತೊಗೊಂಡೇ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಅಷ್ಟು ನೀಟಾಗಿ ಕೂತಿದೆ. ಬಟ್ ಏನಾಯಿತು ಅಂದರೆ, ನಾವು ಹುಕ್ ಹಾಕೋಕ್ಕೆ ಒಂದು ದಾರ ಹಾಕೋಕ್ಕೆ ಬೇರೆಯವ್ರಿಗೆ ಕೊಟ್ಟಿರ್ತೀವಿ ನೋಡಿ, ಅವರು ಸ್ವಲ್ಪ ಹುಕ್ ಹಾಕೋದನ್ನ ಒಂಚೂರು ಮಿಸ್ಟೇಕ್, ಅಂದರೆ ಟೈಟಾಗಿ ಹಾಕಿರಲಿಲ್ಲ, ಸ್ವಲ್ಪ ಲೂಸಾಗಿ ಹಾಕ್ಬಿಟ್ಟಿದ್ರು. ನಾನು ಕೂಡ ಅದನ್ನು ಅಬ್ಸರ್ವ್ ಮಾಡಬೇಕಿತ್ತು, ಬಟ್ ಅವ್ರು ಬಂದ ತಕ್ಷಣ ಕೊಟ್ಟು ಕಳಿಸ್ಬಿಟ್ಟೆ. ಏನಿಲ್ಲ, ಅದೊಂಚೂರು ಲೂಸ್ ಆಗಿದೆ ಅಷ್ಟು ಬಿಟ್ಟರೆ. ನನ್ನ ಹತ್ರ ಓವರ್ಲಾಕ್ ಮಿಷಿನ್ ಇಲ್ಲ, ಓವರ್ಲಾಕ್ ಒಂದು ಮಾಡಿರಲಿಲ್ಲ,
ಅಷ್ಟಕ್ಕೇ ಆ ಕಸ್ಟಮರ್ ಬಂದು ಹಾಗೆ ಹೀಗೆ ಅದಕ್ಕೇ ಈ ಥರ ಟೈಲರ್ಸ್ಗಳಿಗೆ ಕೊಡಬಾರ್ದು ಹಾಗೆ ಹೀಗೆ ಅಂತ ತುಂಬ ಮಾತಾಡಿದ್ರು. ನಾನು ಅದಕ್ಕೆಲ್ಲ ಇದು ಮಾಡ್ಕೊಳ್ಳೋದೇ ಇಲ್ಲ, ಹೆದರೋದು ಇಲ್ಲ, ನಾನು ಕುಗ್ಗೋದು ಇಲ್ಲ. ನಾನಂದೆ ನನ್ನ ಎದುರುಗಡೆನೆ ಬ್ಲೌಸ್ ಹಾಕಿ ತೋರಿಸಿ, ಬೇರೆ ಏನು ಮಿಸ್ಟೇಕ್ ಇದ್ರೂ ಕೂಡ ನನಗೆ ಈಗಲೇ ಬೇಕಾದರೆ ಪ್ರೈವೇಟ್ ರೂಮ್ ಇದೆ ಹಾಕಿ ತೋರಿಸಿ, ಏನು ಪ್ರಾಬ್ಲಮ್ ಇದೆ ತೋರಿಸಿ. ಅಲ್ಲೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ನೀಟಾಗಿದೆ, ಗಿಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಬ್ಲೌಸು. ಬಟ್ ಏನಂದರೆ ಅವ್ರ ಪ್ರಾಬ್ಲಮ್ ಏನಂದರೆ ಓವರ್ಲಾಕ್ ಆಗಿಲ್ಲ, ಉಕ್ಸ್ ಸ್ವಲ್ಪ ಲೂಸ್ ಆಗಿದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಓವರ್ಲಾಕ್ ನಮ್ಮ ಹತ್ರ ಮಿಷಿನ್ ಇರಲಿಲ್ಲ ಅಷ್ಟೇನೆ. ಬಟ್ ಎಡ್ಜಲ್ಲಿ ನೀಟಾಗಿ ಸ್ಟಿಚ್ ಹಾಕೊಟ್ಟಿದ್ದೀನಿ, ಅಲ್ಲೂ ಕೂಡ ಯಾವುದೇ ಥರದ ಕ್ಲಾತ್ ಕೂಡ ಓಪನ್ ಆಗಲ್ಲ, ಆ ಥರ ನೀಟಾಗಿ ಸ್ಟಿಚ್ ಹಾಕಿದ್ದೀನಿ. ಆದರೂ ಕೂಡ ಅವರು ಆ ಥರ ಎಲ್ಲ ಮಾತಾಡಿ ಹೋದ್ರು. ಅಂದರೆ ಏನಂದರೆ ಇವಾಗ ನಾವೇನು ಮಿಸ್ಟೇಕ್ ಮಾಡಿರಲ್ಲ, ಈ ಥರದ್ದು ಒಂದು ಸಣ್ಣ ಪುಟ್ಟ ಮಿಸ್ಟೇಕಲ್ಲೂ ಕೂಡ ನಾವು ಕಸ್ಟಮರ್ನ ಕಳ್ಕೊಳ್ಳೋ ಒಂದು ಪೊಸಿಷನ್ಗಳು ಕೂಡ ಬರ್ಬೋದು. ಹಾಗಂತ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ನಾನು ತುಂಬ ಕನ್ವಿನ್ಸ್ ಮಾಡೋಕ್ಕಂತೂ ಆಗಲ್ಲ ಫ್ರೆಂಡ್ಸ್. ಒಂದು ರೇಂಜಲ್ಲಿ ನಾವು ಕನ್ವಿನ್ಸ್ ಮಾಡ್ಬೋದು ಕಸ್ಟಮರ್ಸ್ನ. ಅವರು ಸುಮ್ಮನೆ ಇಲ್ಲದೆ ಇರೋ ಕಿರಿಕ್ಗಳು, ಸುಮ್ಮನೆ ಇಲ್ಲದೆ ಇರೋ ಸಣ್ಣ ಪುಟ್ಟ ಇದನ್ನೆಲ್ಲ ಹೇಳಕ್ಕೆ ಹೋದರೆ ಅದನ್ನೆಲ್ಲ ನಾನಂತೂ ಒಪ್ಕೊಳ್ಳೋಕೆ ತಯಾರು ಇಲ್ಲವೇ ಇಲ್ಲ. ನಾನು ಯಾವತ್ತಿದ್ರೂ ಕರೆಕ್ಟಾಗೆ ನಮ್ಮ ಕೆಲಸ ನಾವು ಕರೆಕ್ಟಾಗಿದ್ದರೆ ಯಾರಿಗೇನು ಎದುರೋ ಅಂಥ ಅವಶ್ಯಕತೆ ಇಲ್ಲ ಅಲ್ವಾ ಫ್ರೆಂಡ್ಸ್. ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಮನೆಯಲ್ಲಿ ಟೈಲರಿಂಗ್ ಮಾಡ್ತೀವಿ ಅಂದರೆ ನಾವು ಕಲಿತು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮ ಕಾನ್ಫಿಡೆಂಟ್ ಇರಬೇಕೇ ಹೊರ್ತು ಬೇರೆಯವರು ಹಾಗಂದ್ರು ಹೀಗಂದ್ರು ಅಂತ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆ ಥರ ಕಿರಿಕ್ ಕಸ್ಟಮರ್ಗಳು ಬಂದು ಹಾಗೆ ಹೀಗೆ ಅಂತ ಕಿರಿಕ್ ತೆಗೆದ್ರು ಕೂಡ ನಾನು ಒಂದೇ ಮಾತನ್ನೋದು, ಹಾಕಿ ನೋಡಿ, ಪ್ರೈವೇಟ್ ರೂಮ್ ಇದೆ ಹಾಕಿ ನೋಡಿ, ಹಾಕ್ಬಿಟ್ಟು ನನಗೆ ತೋರಿಸಿ, ಫಿಟ್ಟಿಂಗಲ್ಲಿ ಏನಾದ್ರು ಕಡಿಮೆ ಇದೆಯಾ ಹೇಳಿ, ಬೇಕಾದ್ರೆ ಮಾಡಿಕೊಡ್ತೀನಿ. ಅದನ್ನು ಬಿಟ್ಟು ಸುಮ್ಮನೆ ಹಾಗೆ ಹೀಗೆ ಅಂದ್ಕೊಂಡು ಇದು ಮಾಡಿಬಿಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಕೆಲವೊಂದು ಕಸ್ಟಮರ್ಗಳಿರ್ತಾರೆ, ನೀಟಾಗಿ ಬ್ಲೌಸ್ ಹೊಲಿದು ನೀಟಾಗಿ ಅವ್ರು ಕೇಳಿದ ಟೈಮ್ಗೆ ಬ್ಲೌಸ್ ಹೊಲಿದು ಕೊಟ್ಟು ಎಲ್ಲ ಮಾಡಿರ್ತೀವಿ ಫ್ರೆಂಡ್ಸ್. ಬಟ್ ಆ ಟೈಮ್ಗೆ ನಮಗೆ ಅಮೌಂಟ್ ಕೊಡಲ್ಲ, ಹೀಗೆ ಮಾಡ್ತಾರೆ. ಅದು ಒಂದು ತುಂಬ ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ಕೆಲವೊಬ್ಬರು ಕೊಟ್ಬಿಡ್ತಾರೆ, ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಇವಾಗ ನನಗೆ ರೀಸೆಂಟಾಗಿಯೇ ಒಬ್ಬರು ಒಂದು ಕಾಲೇಜ್ ಹುಡುಗಿ ಕಸ್ಟಮರೇ ಬಂದರು, ಅಕ್ಕ ತಂಗಿರು. ಅವ್ರದ್ದು ಅದು ಡಿಸೈನಿಂಗ್ ಬ್ಲೌಸ್ ಕೇಳಿದ್ರು, ಒಳ್ಳೆ ಮಾಡೆಲ್ಗಳು ಹಾಕೊಳ್ಳೋ ಥರನೇ ಬ್ಲೌಸ್ ಕೇಳಿದ್ರು. ಓಕೆ, ಬಾಡಿ ಮೆಷರ್ಮೆಂಟ್ ತಗೊಟ್ಟು ನೀಟಾಗಿ ಹೊಲ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವ್ರು ಕೇಳಿದ ಡೇಟ್ಗೆ ಹೊಲ್ದಿಟ್ಟಿದ್ದೀನಿ. ಆದರೂ ಕೂಡ ಅವ್ರ ಅಕ್ಕ ತಂಗಿ ಬರಲೇ ಇಲ್ಲ. ಕೊನೆಗೆ ನಾನು ಹೊಲ್ದಿಟ್ಟಾದ ಒಂದು 15-20 ಡೇಸ್ಗೇನೋ ಬಂದರು. ನಾನು ಆದಮೇಲೆ ಅವ್ರದ್ದು ಫೋನ್ ನಂಬರ್ಗಳು ತೊಗೊಂಡಿರ್ತೀನಿ, ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕ್ಬಿಡ್ತೀನಿ. ಕೆಲವೊಂದು ಸಲ ಫ್ರೀ ಇದ್ದರೆ ಕಾಲ್ ಮಾಡೇ ಹೇಳ್ತೀನಿ, ನಿಮ್ಮ ಬ್ಲೌಸ್ ರೆಡಿ ಇದೆ ಬಂದು ಈಸ್ಕೊಂಡೋಗಿ ಅಂತ. ಬಟ್ ಅವ್ರು 20 ಡೇಸ್ ವರ್ಗೂ ಬರಲೇ ಇಲ್ಲ. ಆಮೇಲೆ ಏನು ಮಾಡಿದ್ರು, ಹಬ್ಬ ನಾಳೆ ಅಂತ, ಯುಗಾದಿ ಹಬ್ಬ ನಾಳೆ ಅಂತ ಬಂದರು. ಓಕೆ, ಇಬ್ರು ಬ್ಲೌಸ್ ಇಸ್ಕೊಂಡ್ರು. ಹಾಕಿ ನೋಡಿಬಿಟ್ಟು ಎಲ್ಲ ಫಿಟ್ಟಿಂಗ್ ಹೇಳಿ, ನಾನು ಕೊಡುವಾಗಲೇ ಹೇಳ್ತೀನಿ, ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಪರವಾಗಿಲ್ಲ ತೊಗೊಬನ್ನಿ, ನಾನು ಆಲ್ಟ್ರೇಷನ್ ಇದ್ದರೆ ಮಾಡಿಕೊಡ್ತೀನಿ ಅಂತ. ಏನು ಮಾಡಿದ್ರು, 2 ಬ್ಲೌಸ್ಗೆ ನನಗೆ ಅರ್ಧ ಅಮೌಂಟ್ ಕೊಟ್ಟರು. ನಾನು ಅರ್ಧ ಅಮೌಂಟ್ ಕೊಟ್ಬಿಟ್ಟು ಮನೆಗೆ ಹೋದ ತಕ್ಷಣ GP ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಾಪ ಹೊರಟೋದ್ರು. ನಾನು ಕೂಡ ಒಂದು ನಂಬಿಕೆನಲ್ಲೇ ಕೊಟ್ಟು ಕಳಿಸೋದು ಫ್ರೆಂಡ್ಸ್, ಈಗ ಯಾರೇ ಆಗಿರ್ಬೋದು. ನಾನೊಂದು ನಂಬಿಕೆನಲ್ಲಿ ಓಕೆ ಮನೆಗೆ ಹೋದ ತಕ್ಷಣ ಮಾಡಿ ಅಂತ. ಅವರು ನನಗೇನು ಹಳೆ ಕಸ್ಟಮರ್ ಅಲ್ಲ, ಹೊಸಬ್ರು, ಅಂಥದ್ರಲ್ಲೂ ಕೂಡ ನಾನು ನಂಬಿ ಕೊಟ್ಟು ಕಳಿಸ್ದೆ. ಆ ತಕ್ಷಣ ನಾನು ಅವತ್ತು ಬ್ಯುಸಿ ಇದ್ದೆ. ತಂಗಿ ಬ್ಲೌಸ್ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅಷ್ಟು ಚೆನ್ನಾಗಿ ಬಂದಿದೆ. ಆ ಹುಡುಗಿ ಅಷ್ಟು ಖುಷಿ ಪಟ್ಲು. ಬಟ್ ಅಕ್ಕನ ಬ್ಲೌಸ್ ಸ್ವಲ್ಪ ಲೂಸ್ ಏನೋ ಆಗಿತ್ತು, ಅಷ್ಟೇ, ಸ್ವಲ್ಪ ಆಲ್ಟ್ರೇಷನ್ ಇತ್ತು. ನಾನು ಫಸ್ಟೇ ಅಂದೆ, ಹಬ್ಬ ಇರೋದ್ರಿಂದ ನಾನು ಆಲ್ಟ್ರೇಷನ್ ಅಂತೂ ಮಾಡೋಕ್ಕಾಗಲ್ಲ, ನೀವು ಲೇಟಾಗಿ ಬಂದಿರೋದು ಅದು ನಿಮ್ಮ ತಪ್ಪು, ಹಬ್ಬ ಮುಗಿದ್ಮೇಲೆ ಓಕೆ ಕೊಡಿ, ನಾನು ಆಲ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ. ಆಯಿತು ಅಂತಲೇ ಹೇಳಿಬಿಟ್ಟು ಅಕ್ಕ ತಂಗಿ ಇಬ್ಬರು ಒಪ್ಕೊಂಡೇ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತಂಗಿದ್ ಸರಿ ಇದೆ, ಅಕ್ಕಂದು ಸರಿ ಇಲ್ಲದೆ ಇರೋದಕ್ಕೆ ಆಲ್ಟ್ರೇಷನ್ ತರ್ತೀನಿ ಅಂದರು. ನಾನು ಅಂದೆ, ಹಬ್ಬ ಇರೋದ್ರಿಂದ ನನಗೀಗ ಆಲ್ಟ್ರೇಷನ್ಗೆ ಟೈಮ್ ಇಲ್ಲ, ಹಬ್ಬ ಮುಗಿದ್ಮೇಲೆ ಬನ್ನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಫ್ರೆಂಡ್ ಅಮೌಂಟೇ ಕಳಿಸ್ತಾ ಇಲ್ಲ. ಕೇಳಿದ್ರೆ ಆ ಬ್ಲೌಸ್ ಆಲ್ಟ್ರೇಷನ್ ಮಾಡಬೇಕಲ್ಲ, ಆಲ್ಟ್ರೇಷನ್ ಮಾಡಿಕೊಡಿ. ನಾನೇನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ತೀನಿ,
ಮಾಡ್ತೀನಿ. ಬಟ್ ಬ್ಲೌಸ್ ಅದೇನೇ ಫ್ರೆಂಡ್ಸ್, ಈಗ ನಾವು ಮನೆ ಹತ್ರ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದೀವಿ ಅಂತ ಇವ್ರು ಈ ಥರ ಮಾಡ್ತಾರಲ್ಲ, ಅದೇ ಹೊರಗಡೆ ಅಂಗಡಿಗಳಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಬುಟೀಕಲ್ಲಿ ಅಮೌಂಟ್ ಕೊಡ್ದೇನೆ ಬ್ಲೌಸ್ಗಳನ್ನ ಕೊಟ್ಬಿಡ್ತಾರಾ ಹೇಳಿ? ಅಮೌಂಟ್ ಅವ್ರ ಕೈಗೆ ಒಂದು ಬಿಲ್ ಅನ್ನೋದು ಪೇ ಆದ್ಮೇಲೆ ಅವ್ರ ಕೈಗೆ ಬ್ಲೌಸ್ ಹೋಗ್ಬೇಕು. ಅಂದರೆ ನಾವು ಒಂದು ನಂಬಿಕೆ ಮೇಲೆ ಬಿಡು ಕೊಡ್ತಾರೆ ಅಂತ ಈ ಥರ ಎಲ್ಲ ಕೊಟ್ಟು ಕಳಿಸ್ದಾಗ ಅವ್ರು ಸಣ್ಣ ಪುಟ್ಟದಕ್ಕೆ ಯಾವ ಥರ ಕಿರಿಕ್ ಮಾಡ್ತಾರೆ ಅಲ್ವಾ? ಅಂಥ ಟೈಮಲ್ಲಿ ತುಂಬ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಕೂಡ ಅಷ್ಟು ಹಬ್ಬ ಏನೇ ಇರಲಿ, ಹಬ್ಬದ ಕೆಲಸ ಇರಲಿ, ಮನೆ ಕೆಲಸ ಇರಲಿ, ಮಕ್ಕಳು ನೋಡ್ಕೊಳ್ಳೋದಿರಲಿ, ಇದ್ರ ನಡುವೆ ಎಲ್ಲ ಕಷ್ಟಪಟ್ಟು ಒಬ್ಬ ಕಸ್ಟಮರು ಇಂಥ ಟೈಮಿಗೆ ಕೇಳಿದ್ದಾರೆ, ಆ ಟೈಮ್ಗೆ ನಾವು ಫಿನಿಷ್ ಮಾಡಿಕೊಡೋಣ ಅಂತ ಅಷ್ಟೆಲ್ಲ ರಿಸ್ಕ್ ತಗೊಂಡು ಹೊಲಿದು ಕೊಟ್ಟಿರ್ತೀವಿ. ಅಂಥ ಟೈಮಲ್ಲಿ ಅವ್ರು ಈ ಥರ ಮಾಡಿದಾಗ ಇಂಥವ್ರಿಗಾಗಲಿ ತುಂಬಾ ಬೇಜಾರಾಗುತ್ತೆ. ನನಗೂ ಕೂಡ ಬೇಜಾರಾಯಿತು. ಓಕೆ ಸರಿಯಪ್ಪ ಆಯಿತು, ಓಕೆ ನೀವು ಬ್ಲೌಸ್ ತಂದುಕೊಟ್ಟು ಆಲ್ಟ್ರೇಷನ್ ಮಾಡಿಸ್ಕೊಂಡೆ ದುಡ್ಡು ಕೊಡಿ ಅಂದ್ಬಿಟ್ಟು ನಾನು ಅಷ್ಟಕ್ಕೆ ಬಿಟ್ಟಾಕ್ತೆ. ಈ ಥರ ಸಮಸ್ಯೆಗಳು ನೂರಾರು ಸಮಸ್ಯೆಗಳಿದೆ ಫ್ರೆಂಡ್ಸ್. ಅಂದರೆ ನಾವು ಮನೆಯಲ್ಲೇ ಟೈಲರಿಂಗ್ ಮಾಡೋ ಅಂಥವ್ರಿಗಂತೂ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ನೂರಾರಿದೆ. ಅದೇನೇ ಒಂದು ಹೊರಗಡೆ ಅಂಗಡಿ ಮಾಡಿಕೊಂಡು ಒಂದು ಬುಟಿಕ್ ಥರ ಮೇಯ್ನ್ ರೋಡಲ್ಲಿ ಅಂಗಡಿ ಇಟ್ಕೊಂಡು ಒಂದು ಬೋರ್ಡ್ ಹಾಕ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಜಿಗಮಗ ಅಂತ ಆಲ್ಟ್ರೇಷನ್ನು ಡೆಕೋರೇಷನ್ನು ಎಲ್ಲ ಮಾಡ್ಕೊಂಬಿಟ್ರೆ ನೀವು ಎಷ್ಟು ದುಡ್ಡು ಕೇಳ್ತೀರಾ ಅಲ್ಲಿ ಫಿಟ್ಟಿಂಗ್ ಸರಿ ಇರುತ್ತೋ ಇರಲ್ವೋ, ಅವ್ನು ಹೆಂಗೆ ಹೊಲ್ದಿರಲ್ವೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಬಿಲ್, ಆಮೇಲೆ ಬಿಲ್ ಬುಕ್ ಅಂತ ಒಂದು ಬುಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಬಿಲ್ ಬುಕ್ಕು ಅದೊಂದು ಬಿಲ್ ಕೊಟ್ಟು ಮಾಡ್ತೀವಿ ಅಂದಾಗ ಬಿಲ್ ಕೊಟ್ಬಿಟ್ಟು ಫುಲ್ ಬಿಲ್ ಕೊಟ್ಬಿಟ್ಟು ಅದು ಸರಿ ಆಯ್ತೋ ಬ್ಲೌಸು ಏನು ನೋಡಲ್ಲ, ಇಸ್ಕೊಂಡು ಹೋಗ್ತಾ ಇರ್ತಾರೆ ಫುಲ್ ಪೇಮೆಂಟ್ ದುಡ್ಡು ಕೊಟ್ಬಿಟ್ಟು. ಅದೇನೇ ತಕ್ಷಣ ಆಲ್ಟ್ರೇಷನ್ ಇದೆ, ಅದು ಸರಿ ಇಲ್ಲ ಅಂತ ತಂದಾಗ ಅವ್ರ ಕೈಲಿ ಮಾಡಿಸ್ಕೊಳ್ಳಿ ಹೇಳ್ತೀನಿ, ಖಂಡಿತ ಮಾಡಿಕೊಡಲ್ಲ ಅವರು. ಒಂದು 2 ಡೇಸು ಕೊಟ್ಬಿಟ್ಟು ಹೋಗಿ ಮಾಡಿಟ್ಟಿರ್ತೀವಿ ಅಂತಲೇ ಹೇಳೋದು. ನಾವು ಏನಂದರೆ ಸಣ್ಣ ಪುಟ್ಟದ್ದೇನಾದ್ರು ಇದ್ದರೆ ಮಾತ್ರ ನಾನು ಅಲ್ಲೇ ಮಾಡಿಕೊಟ್ಬಿಡ್ತೀನಿ. ಹಬ್ಬದ ಟೈಮಲ್ಲಿ ಬ್ಯುಸಿ ಇರೋದ್ರಿಂದ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಅಂತೀವಿ ಹೊರತು, ಯಾವುದೇ ಟೈಮಲ್ಲಿ ಅವರು ಹಾಕಿ ನೋಡ್ಬಿಟ್ಟು ತಕ್ಷಣ ತಂದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂದ್ರೂ ಕೂಡ ನಾವು ಅಲ್ಲೇ ಮಾಡಿಕೊಟ್ಟಿರ್ತೀವಿ ಫ್ರೆಂಡ್ಸ್. ಆದ್ರೂ ಕೂಡ ನಮ್ಮನ್ನ ಕೆಲವೊಬ್ಬರುಗಳು ಈ ಥರ ಟ್ರೀಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಆ ಥರ ಮನೆಯಲ್ಲಿ ಟೈಲರಿಂಗ್ ಮಾಡೋಂಥವ್ರಿಗೆ ದಯವಿಟ್ಟು ಯಾರೇ ಕಸ್ಟಮರ್ಗಳಾಗಿರಲಿ ಈ ಥರ ಟ್ರೀಟ್ ಮಾಡಬೇಡಿ ಪ್ಲೀಸ್. ಅವರು ಕೂಡ ನಿಮ್ದು ಅಂದರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ನಿಮ್ಗೆ ಹೇಗೆ ಬೇಕು ಅದನ್ನೆಲ್ಲ ಕೇಳಿಕೊಂಡು ಆದಷ್ಟು ಕಷ್ಟಪಟ್ಟು ಪರ್ಫೆಕ್ಟಾಗೇ ಸ್ಟಿಚ್ ಮಾಡಿರ್ತಾರೆ ಅಲ್ವಾ? ಓಕೆ, ನೀವು ದುಡ್ಡು ಕೊಟ್ಟೇ ಸ್ಟಿಚ್ ಮಾಡಿಸ್ಕೊತೀರಾ ಇಲ್ಲ ಅಂತಲ್ಲ, ಆದರೂ ಕೂಡ ಏನೋ ಕೇರ್ ತಗೊಂಡೇನೆ ಮಾಡಿಕೊಟ್ಟಿರ್ತಾರೆ. ಅದಕ್ಕೊಂದು ಸಣ್ಣ ರೆಸ್ಪೆಕ್ಟ್ ಕೊಡಿ ಸಾಕು, ಅಷ್ಟೇ ಕೇಳ್ಕೊಳ್ಳೋದು. ಯಾರ್ಯಾರು ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ಗಳಾಗಿದೆ ಅಂತ ಅನ್ಕೊತೀನಿ. ಹಾಗೆ ಟೈಲರಿಂಗ್ ಅನ್ನೋದು ಏನಂದರೆ ಫ್ರೆಂಡ್ಸ್, ಕಲಿತ ತಕ್ಷಣ ಬಂದ್ಬಿಡಲ್ಲ. ಇವಾಗ ಹೋಗಿ ಕ್ಲಾಸಸ್ ಮಾಡ್ಕೊಂಡ್ವಿ ಕಲ್ತಿದ್ದೀವಿ ಅಂದ ತಕ್ಷಣವೇ ಪರ್ಫೆಕ್ಟಾಗಿ ಎಲ್ಲರಿಗೂ ಬಂದ್ಬಿಡಲ್ಲ. ಅದಕ್ಕೆ ತುಂಬ ವರ್ಷದ ಎಕ್ಸ್ಪೀರಿಯನ್ಸು ಎಲ್ಲ ಬೇಕಾಗುತ್ತೆ. ಕ್ಲಾಸಸ್ಗಳು ಮಾಡ್ಬೋದು, ಕ್ಲಾಸಸ್ಗಳಿಗೆ ಹೋಗಿ ಕಲ್ತಿರ್ಬೋದು. ಬಟ್ ಅಂದರೆ ನಮ್ಮ ಬ್ಲೌಸ್ಗಳನ್ನ ನಾವೇ ಹೊಲ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೇ ಇವಾಗ ನನ್ನನ್ನೇ ತಗೊಳ್ಳಿ, ನನಗೆ 12 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಟೈಲರಿಂಗಲ್ಲಿ. ಬಟ್ ಏನಂದರೆ ಪರ್ಫೆಕ್ಟ್ ಅಂತ ನಾನು ಟೈಲರಿಂಗ್ ಮಾಡ್ಕೊಂಡಿದ್ದೇನೆ ನಾನು ಒಂದು 6 ಇಯರ್ಸಿಂದ ಅಷ್ಟೇ. 6 ವರ್ಷದಿಂದ 12 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಾನು ಈ ಥರ ಟೈಲರಿಂಗನ್ನೇ ನನ್ನ ಒಂದು ವೃತ್ತಿಯಾಗಿ ತಗೋಬೇಕು ಅನ್ನೋದು ನನಗೆ ಇರಲಿಲ್ಲ. ಆಮೇಲೆ ಒಂದು ಜವಾಬ್ದಾರಿ ಅನಿವಾರ್ಯತೆಯಿಂದ ಬಂದಾಗ ಓಕೆ, ಇದು ಕಲ್ತಿರೋ ವಿದ್ಯೆನೇ ನಾನು ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಥರ ಮಾಡಿದೆ. ಬಟ್ ಅದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ವರ್ಕ್ಗಳನ್ನೂ ಕೂಡ ನಾನು ಅದಕ್ಕೆ ಅಟ್ಯಾಚ್ ಮಾಡ್ಕೊತಾ ಹೋದೆ. ಈಗ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿಕೊಂಡೆ, ಮೇಕಪ್ ಕೂಡ ಮಾಡ್ತೀನಿ. ಅದ್ರ ಜೊತೆಗೆ ಪಾರ್ಲರ್ ಕೂಡ ಒಂದು ಸಣ್ಣ ಏನಂದರೆ ಮನೆ ಮುಂದೆನೇ ಒಂದು ಸಣ್ಣ ರೂಮ್ ಇರೋದ್ರಿಂದ ಅದನ್ನೇ ನನ್ನ ಬಿಸ್ನೆಸ್ ರೂಮ್ ಆಗಿ ನಾನು ಕನ್ವರ್ಟ್ ಮಾಡಿಕೊಂಡೆ. ಅಲ್ಲೇ ಒಂದು ಪುಟಾಣಿ ಒಂದು ಚಿಕ್ಕದಾದ ಪಾರ್ಲರ್ ಮಾಡಿಕೊಂಡು ಟೈಲರಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಹತ್ರನೇ ಕೆಲವರೆಲ್ಲ ತುಂಬ ಜನ ಬರ್ತಾರೆ. ಅಂದರೆ ಟೈಲರ್ಸ್ ಅಂದರೆ ಕ್ಲಾಸ್ಗೆ ಹೋಗಿ ಕಲಿತು ಹೊಲ್ದಿರೋ ಅಂಥ ಟೈಲರ್ಸ್ಗಳೇ ಬರ್ತಾರೆ ಇವಾಗ ನನ್ನ ಹತ್ರ. ಏನೇ ಮಾಡಿದ್ರು ನಿಮ್ಮಷ್ಟು ಪರ್ಫೆಕ್ಟಾಗಿ ನಮಗೆ ಹೊಲ್ಕೊಳಕ್ಕೆ ಬರಲ್ಲ ಬ್ಲೌಸು, ನಾವು ಇಷ್ಟೆಲ್ಲ ಕಲಿತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಿಮ್ಮಷ್ಟು ಒಂದು ಡಿಸೈನ್ ಆಗಿರ್ಬೋದು ಏನೂ ಕೂಡ ಪರ್ಫೆಕ್ಟಾಗಿ ಹೊಲ್ಕೊಳಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆ ಥರ ಅಂದರೆ ಇವಾಗ ಕಲಿತ ತಕ್ಷಣವೇ ಎಲ್ಲ ಡಿಸೈನು ಎಲ್ಲ ಪ್ರತಿಯೊಂದು ಹೊಲಿತೀವಿ ಅಂದರೆ ಅದು
ತುಂಬಾ ಕಷ್ಟ. ಕಲಿತಾ ಅಂದರೆ ಅದನ್ನು ಕೂಡ ನಾವು ಒಂದು ಮಗುನ ಬೆಳೆಸ್ದಂಗೆ, ಅಂದರೆ ಇವಾಗ ನಾವು ಆ ವಿದ್ಯೆನ ಕಲಿತಾ ಇದ್ದೀವಿ ಅಂದರೆ ಒಂದಿನ 2 ದಿನದಲ್ಲೇ ಕಲಿಯೋಕ್ಕಾಗಲ್ಲ ಫ್ರೆಂಡ್ಸ್. ನಿಧಾನವಾಗಿ ನಾವು ಡೈಲಿ ಅದ್ರ ಬಗ್ಗೆ ನಾವು ಎಷ್ಟು ಶ್ರದ್ಧೆ ಇಟ್ಟು ಒಂದು ವಿದ್ಯೆನ ಅಥವಾ ಒಂದು ಕೆಲಸನ ನಾವು ಎಷ್ಟು ಶ್ರದ್ಧೆ ಇಟ್ಟು ಕಲಿತೀವೋ ನಮಗೂ ಕೂಡ ಆ ವಿದ್ಯೆ ಅಷ್ಟೇ ಕೈ ಹತ್ತುತ್ತೆ. ನಾವು ಎಷ್ಟು ಅಸಡ್ಡೆ ಮಾಡ್ತೀವೋ ಅದೂ ಕೂಡ ನಮ್ಮನ್ನು ಅಷ್ಟೇ ನೆಗ್ಲೆಕ್ಟ್ ಮಾಡಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನಾವು ಒಂದು ವಿದ್ಯೆನಾಗಲಿ ಒಂದು ಕೆಲಸನಾಗಲಿ ಕಲಿತು ಅದರಿಂದ ಮುಂದೆ ಬರಬೇಕು ಅಂದ್ಕೊಂಡಾಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇರಬೇಕು ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಅದು ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇತ್ತು ನಾವು ಕಲ್ತ್ಕೊಂಡು ಮಾಡಿದ್ರೆ ಯಾವುದೇ ಒಂದು ಕೆಲಸ ಆಗಲಿ ಅದು ನಮ್ಮನ್ನು ಕೈ ಹಿಡ್ದೇ ಹಿಡಿಯುತ್ತೆ. ನೋಡಿದ್ರಲ್ಲ, ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್